ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ನಿಮ್ಮ ಎಕ್ಸಾಮ್ಗೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಒಂದು ಪಾಠ ಇದೆ ನಿಮಗೆ. ಸೊ ಅದರಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಮತ್ತೆ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಅನ್ನ ಕೇಳ್ತಿದ್ದಾರೆ. ಸೊ 2 ಮಾರ್ಕ್ಸಿಗೆ ಕ್ವಶನ್ ಯಾವ್ದು ಕೊಡ್ತಾನೆ ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕಲಿತಾ ಹೋಗೋಣ. ಓಕೆನಾ? ನೋಡ್ಬೋದು, ಈಗ ನಾ ಇಲ್ಲಿ ಬೋರ್ಡ್ ಮೇಲೆ ಬರ್ದಿದ್ದೀನಿ ತ್ರಿಕೋನಮಿತಿಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಬರ್ದಿದ್ದೀನಿ. ಇಲ್ಲಿ ಏನೋ ಒಂದು ಚಾರ್ಟ್ ಅನ್ನ ಬರ್ತಿದ್ದೀನಿ. ಸೊ ಈ 2 ಮಾರ್ಕ್ಸ್ ಅನ್ನ ನೀವು ತೆಗಿಲಿಕ್ಕೆ ಏನಿದೆ 2 ಮಾರ್ಕ್ಸ್ ಕ್ವಶನ್ ನೀವು ಮಾಡ್ಲಿಕ್ಕೆ ಈ ಚಾರ್ಟ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ ಗಳನ್ನ ನೀವಿಲ್ಲಿ ಕಲಿತಾ ಹೋಗ್ಬೇಕು. ನೋಡಿ, ಏನು ಇಲ್ಲಿದೆ ಸೈನ್, ಕಾಸ್, ಟ್ಯಾನ್, ಕಾಟ್, ಸಿಕೆಂಟ್ ಮತ್ತೆ ಕೊಸಿಕೆಂಟ್ ಅಂತಿದೆ. ಸೊ ಎಕ್ಸಾಂಪಲ್ ಈಗ ನಿಮಗೆ ಕೇಳ್ತಾನೆ ಸೈನ್ 0 ಬೆಲೆ ಏನು? ಸೈನ್ 0 ಅಂದ್ರೆ ಇದು ತೀಟಾ, ಗೊತ್ತಾಯ್ತಾ? ಇಲ್ಲಿದೆ ನೋಡಿ ಆಂಗಲ್ ತೀಟಾ. ಸೈನ್ 0 ಅಂದ್ರೆ ವ್ಯಾಲ್ಯೂಸ್ ಏನು? 0. ಅದೇ ತರ ಈಗ ಕಾಸ್ 90 ಡಿಗ್ರಿ, ಕಾಸ್ 90 ಡಿಗ್ರಿ, ಕಾಸ್ ಅಲ್ಲಿ 90 ಎಲ್ಲಿದೆ? ಇಲ್ಲಿದೆ. ಎಷ್ಟು ವ್ಯಾಲ್ಯೂ? 0. ನೆಕ್ಸ್ಟ್ ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ನೋಡಿ ಇಲ್ಲಿದೆ. ಟ್ಯಾನ್ 30 ಎಷ್ಟಿದೆ? 1/√3. ಸೊ ಈ ತರ ವ್ಯಾಲ್ಯೂಸ್ ಗಳು ನಿಮಗೆ ಬೇಕು. ಟ್ಯಾನ್ 30 ಅಂದ್ರೆ ಇರ್ಬೋದು. ಕಂಪ್ಲೀಟ್ ಈ ಚಾರ್ಟೇ ನಿಮಗೆ ಬೇಕು. ನೋಡಿ, ಸೈನ್ 0 ಅಂದ್ರೆ 0, ಸೈನ್ 30 ಅಂದ್ರೆ 1/2, ಸೈನ್ 45 ಅಂದ್ರೆ 1/√2, ಸೈನ್ 60 ಅಂದ್ರೆ √3/2, ಸೈನ್ 90 ಅಂದ್ರೆ 1. ಸರ್, ಇದನ್ನ ಇಷ್ಟೊಂದು ಹೆಂಗ್ ನೆನ್ಪಿಡ್ಕೊಳ್ಳೋದು? ನೀವು ಕಲಿಬೇಕಾಗಿರೋದು ಇಂಪಾರ್ಟೆಂಟ್ ಸೈನ್ ಕಲಿಬೇಕು, ಟ್ಯಾನ್ ಕಲಿಬೇಕು, ಸಿಕೆಂಟ್ ಕಲಿಬೇಕು. ಈ ಮೂರನ್ನ ನೀವು ಕಲ್ತ್ರೆ ಇದರ ರಿವರ್ಸ್ ಈ 3 ಬರುತ್ತೆ. ನೋಡಿ ಎಕ್ಸಾಂಪಲ್, ಸೈನ್ 0 ಡಿಗ್ರಿ ಅಂದ್ರೆ 0 ಡಿಗ್ರಿ ಅಂದ್ರೆ ವ್ಯಾಲ್ಯೂ ಎಷ್ಟು? 0. ಕರೆಕ್ಟಾ? ಅದೇ ತರ ಇಲ್ಲಿ ನೋಡಿ, ಕಾಸ್ 90 ಡಿಗ್ರಿ ಅಂದ್ರೆ 0. ನೋಡಿ, ಇದರ ಅಪೋಸಿಟ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸೈನ್ 30 ಅಂದ್ರೆ 1/2, ಕಾಸ್ 60 ಅಂದ್ರೆ 1/2. ಇಲ್ಲಿದ್ಯಾ? ನೆಕ್ಸ್ಟ್ ಸೈನ್ 45 ಅಂದ್ರೆ 1/√2. ನೋಡಿ ಇಲ್ಲೂ ಅಷ್ಟೇ, ಕಾಸ್ 45 ಅಂದ್ರೆ 1/√2. ನೆಕ್ಸ್ಟ್ ಸೈನ್ 60 ಅಂದ್ರೆ 3/√2, ಕಾಸ್ 30 ಅಂದ್ರೆ 3√3/2. ನೆಕ್ಸ್ಟ್ ಸೈನ್ 90 ಅಂದ್ರೆ 1, ಸೈನ್ 0 ಅಂದ್ರೆ 1. ಅಂದ್ರೆ ಅಪೋಸಿಟ್ ನೋಡಿ, 0 0 1 1 1/2 1/2. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 1/√2 1/√2, √3/2 1 1. ರಿವರ್ಸ್ ಈ ಕಡೆಯಿಂದ ಬರ್ಕೊಂಡು ಹೋಗ್ಬೇಕು, ಮತ್ತೆ ಈ ಕಡೆಯಿಂದ ಬರ್ಕೊಂಡ್ ಬರ್ಬೇಕು. ಇದು ಅಷ್ಟೇ ನೋಡಿ, 0 ಇಲ್ಲಿ 0 ಇದೆ, 1/√3 ನೋಡಿ, ಇಲ್ಲಿ 1/√2, ಇಲ್ಲಿ 1 1, ಇಲ್ಲಿ √3 ಇದೆ, ಇಲ್ಲಿ √3, ಇಲ್ಲಿ ನಾಟ್ ಡಿಫೈನ್ಡ್ ಅಂದ್ರೆ ಅದಕ್ಕೆ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿದೆ. ಓಕೆನಾ? ಸೊ ಅದೇ ತರ ಕಾಟಿಕ್ ಈಗ ಸಿಕೆಂಟಿಗೆ ಬಂದ್ರೆ 1 ಇಲ್ಲಿದೆ, 1 ಇಲ್ಲಿದೆ, 2/√3 ಇಲ್ಲಿದೆ, ಇಲ್ಲಿದೆ √2 √2 2 2 ಇನ್ಫಿನಿಟಿ ಇನ್ಫಿನಿಟಿ. ಸೊ ಈ ಮೇನ್ ಸೈನು, ಟ್ಯಾನು ಮತ್ತೆ ಸಿಕೆಂಟ್ ಅನ್ನ ನೀವು ಕಲ್ತ್ರೆ ಕಾಸು, ಕಾಟು ಮತ್ತೆ ಕೊಸಿಕೆಂಟ್ ಬೆಲೆಗಳನ್ನ ಬರೆಯೋದು ತುಂಬಾ ಈಸಿ ಆಗುತ್ತೆ. ಸೊ ಈಗ ನೀವು ಏನೇನ್ ಕಲಿಬೇಕು ಅಂದ್ರೆ ಇದರಲ್ಲಿ ಸೈನ್ 0 30 45 60 90 ಡಿಗ್ರಿಗಳು. ಓಕೆನಾ? ತೀಟಾ ವ್ಯಾಲ್ಯೂ, ಆಂಗಲ್ಸ್ ವ್ಯಾಲ್ಯೂಗಳನ್ನ ನೀವು ಕಲಿಬೇಕು. ಕಲ್ತ್ರೆ ನಿಮಗೆ ಈ 2 ಮಾರ್ಕ್ಸ್ ಇಂದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇದಲ್ದೆಲ್ಲ ಇನ್ನೇನು ಕಲಿಬೇಕು ಇದರಲ್ಲಿ ಮತ್ತೆ 3 ಇಂಪಾರ್ಟೆಂಟ್ ಬರುತ್ತೆ. ಯಾವ್ದ್ಯಾವ್ದು ಅಂದ್ರೆ ಅಪೋಸಿಟ್ ಸೈಡ್, ಅದಾದ್ಮೇಲೆ ಅಡ್ಜಸೆಂಟ್ ಸೈಡ್, ಇನ್ನೊಂದು ಹೈಪೋಟನಸ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಅಪೋಸಿಟ್ ಸೈಡ್ ಅಂದ್ರೆ ಅಭಿಮುಖ ಬಾಹು, ಅಡ್ಜಸೆಂಟ್ ಅಂದ್ರೆ ಪಾರ್ಶ್ವಬಾಹು, ಹೈಪೋಟನಸ್ ಅಂದ್ರೆ ವಿಕರ್ಣ. ಓಕೆನಾ? ಅಪೋಸಿಟ್ ಸೈಡ್ ಅಂದ್ರೆ ಅಭಿಮುಖ ಬಾಹು, ಅಡ್ಜಸೆಂಟ್ ಸೈಡ್ ಅಂದ್ರೆ ಪಾರ್ಶ್ವಬಾಹು, ಹೈಪೋಟನಸ್ ಅಂದ್ರೆ ವಿಕರ್ಣ. ಸೊ ಈ 3 ನಿಮಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ 2 ಮಾರ್ಕ್ಸ್ ಅಲ್ಲಿ. ಸೊ ಇಷ್ಟನ್ನ ನೀವು ಕಲ್ತ್ರೆ ನೀವು 2 ಮಾರ್ಕ್ಸ್ ಲೆಕ್ಕನ ಅವ್ರು ಯಾವುದೇ ಕೊಡ್ಲಿ, ಈ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಇಷ್ಟರಲ್ಲಿ ಯಾವುದೇ ಕೊಡ್ಲಿ ನೀವು 2 ಮಾರ್ಕ್ಸ್ ಇಂದನ ಈಸಿಯಾಗಿ ತೆಗಿತೀರಾ. ಸೊ ಈಗ ನೆಕ್ಸ್ಟ್ ಈ ಅಪೋಸಿಟ್ ಸೈಡ್ ಅಂದ್ರೆ ಏನು, ಅಡ್ಜಸೆಂಟ್ ಸೈಡ್ ಅಂದ್ರೆ ಏನು, ಹೈಪೋಟನಸ್ ಅಂದ್ರೆ ಏನು
ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣ. ಚಿತ್ರ ಹೆಂಗ್ ಕೊಡ್ತಾನೆ, ಅದ್ರಲ್ಲಿ ಯಾವ್ದು ಏನೇನು ಅಂತ ಕಂಡುಹಿಡಿಯೋದು. ಸೊ ಈಗ ನೆಕ್ಸ್ಟ್ ಅದನ್ನ ನೋಡ್ತಾ ಹೋಗೋಣ. ಸೊ ಈಗ ನೀವು ಸೈನು, ಕಾಸು, ಅದರ ಬೆಲೆಗಳು, ವ್ಯಾಲ್ಯೂಸ್, ಸೈನ್ 0 ಅಂದ್ರೆ ಎಷ್ಟು, ಸೈನ್ 90 ಅಂದ್ರೆ ಎಷ್ಟು, ಕಾಸ್ 90 ಅಂದ್ರೆ ಎಷ್ಟು, ಟ್ಯಾನ್ 45 ಅಂದ್ರೆ ಎಷ್ಟು ಅಂತ ಹೇಳಿ ಹೇಳಿದೀನಿ. ಸೊ ಈಗ ಇದರ ಒಂದು ಸೈಡ್ಸ್ಗಳು, ಓಕೆನಾ. ಸೊ ಇಲ್ಲೊಂದು ರೈಟ್ ಆಂಗಲ್ ಇದೆ, ಓಕೆನಾ. ಒಂದು ಲಂಬವಾದ ತ್ರಿಭುಜವನ್ನ ಇಲ್ಲಿ ನಾನು ಬರ್ತಿದ್ದೀನಿ, ಓಕೆನಾ. ನೋಡಿ, ಎ ಬಿ ಸಿ ಅನ್ನೋ ಒಂದು ತ್ರಿಭುಜದಲ್ಲಿ ಇಲ್ಲಿ ತೀಟಾ ಅಂತ ಹೇಳಿ ಬರ್ತಿದೆ, ಕರೆಕ್ಟ್ ಅಲ್ವಾ. ಎ ಬಿ ಸಿ ಅನ್ನೋ ಒಂದು ಲಂಬ ತ್ರಿಭುಜ ಇದೆ. ಸೊ ಇಲ್ಲಿ ತೀಟಾ ಅಂತ ಹೇಳಿ ಬರ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಸೈನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ, ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಸೊ ಇಲ್ಲಿ ಹೈಪೋಟೆನಸ್ ಯಾವ್ದಾಗತ್ತೆ, ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಅದಾದ್ಮೇಲೆ ಇನ್ನೊಂದು ಯಾವ್ದು ಬಿಟ್ಟೆ, ಅಡ್ಜಸೆಂಟ್ ಸೈಡ್ ಯಾವುದು. ನೋಡಿ, ಈಗ ತೀಟಾ ಏನಿರುತ್ತೆ ಇದರ ಅಪೋಸಿಟ್ ನೋಡ್ಬೋದು. ಇಲ್ಲಿ ತೀಟಾ ಇರುವಂತದ್ದು ಇದರ ವಿರುದ್ಧ ದಿಕ್ಕಿನಲ್ಲಿ ಇರುವಂತದ್ದನ್ನ ನಾವು ಅಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು ಅಂತ ಹೇಳಿ ಕರಿತೀವಿ. ತೀಟಾ ಎಲ್ಲಿರುತ್ತೆ ನೆನ್ಪಿಡ್ಕೊಳ್ಳಿ. ಈ ತೀಟಾ ಬೆಲೆ ಎಷ್ಟಾರ ಕೊಡ್ಬೋದು, 30, 45, 90 ಎಷ್ಟಾದ್ರೂ ಕೊಡ್ಬೋದು ಅವನು. ಸೊ ತೀಟಾ ಅಪೋಸಿಟ್ ಏನಿರುತ್ತೆ ಅದು ಅಭಿಮುಖ ಬಾಹು ಅಥವಾ ಅಪೋಸಿಟ್ ಸೈಡ್ ಏನಿರುತ್ತೆ. ಸೊ ಈ ತೀಟಾ ಯಾವ ಒಂದು ಸೈಡ್ ಅಲ್ಲಿ ಇರುತ್ತೆ, ಓಕೆನಾ, ಅದನ್ನ ನಾವೇನಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು. ತೀಟಾ ಅಂದ್ರೆ ಈ ಕೋನ ಯಾವ ಒಂದು ಲೈನ್ ಮೇಲೆ ಇರುತ್ತೆ ಅದನ್ನ ನಾವು ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಇನ್ನ ನೀವು ನೋಡ್ಬೋದು, ಲಂಬ ಕೋನ ರೈಟ್ ಆಂಗಲ್ ಅಲ್ಲಿ ಒಂದು ದೊಡ್ಡ ಲೈನ್ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದನ್ನ ನಾವು ಹೈಪೋಟನಸ್ ಅಥವಾ ವಿಕರ್ಣ ಅಂತ ಹೇಳಿ ಕರಿತೀವಿ. ಇದನ್ನ ಏನ್ ಮಾಡ್ತೀವಿ, ಹೈಪೋಟನಸ್ ಅಥವಾ ವಿಕರ್ಣ. ನೀವೆಲ್ಲೇ ಹೋಗಿ ಇದು ಹೈಪೋಟನಸ್ ವಿಕರ್ಣ ಏನು ಚೇಂಜ್ ಆಗಲ್ಲ. ಆದ್ರೆ ಒಂದು ಚೇಂಜ್ ಆಗತ್ತೆ, ಯಾವುದು, ಈಗ ಇಲ್ಲಿ ತೀಟಾ ಇತ್ತು, ಇದ್ರ ಅಪೋಸಿಟ್ ಅಲ್ಲಿ ಇರುವಂತದನ್ನ ಅಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು, ತೀಟಾ ಎಲ್ಲಿರುತ್ತೆ ಅದನ್ನ ಅಡ್ಜಸೆಂಟ್ ಸೈಡ್ ಮತ್ತೆ ಪಾರ್ಶ್ವಬಾಹು ಅಂತ ಹೇಳಿ ನಾವು ಕರಿತೀವಿ, ಕರೆಕ್ಟ್ ಅಲ್ವಾ. ಅಕಸ್ಮಾತ್ ತೀಟಾ ನಿಮಗೆ ಇಲ್ಲಿತ್ತು, ತೀಟಾ ಏನಾದ್ರೂ ಇಲ್ಲಿತ್ತು, ಅವಾಗ ಏನ್ ಮಾಡ್ತೀರಿ, ಅವಾಗ ನಿಮಗೆ ಇದ್ರ ಅಪೋಸಿಟ್ ಯಾವ್ದಿದೆ, ಬಿ ಸಿ ಇದೆ. ಸೊ ಅವಾಗ ಇದೇನಾಗತ್ತೆ ನಿಮಗೆ, ಇದು ಅಪೋಸಿಟ್ ಸೈಡ್ ಆಗತ್ತೆ. ತೀಟಾ ಇಲ್ಲಿ ಕೊಟ್ರೆ ಇದು ಅಪೋಸಿಟ್ ಸೈಡ್, ಇದಕ್ಕೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗತ್ತೆ. ಅವಾಗ ಕರೆಕ್ಟಾ, ಇದು ಅಡ್ಜಸೆಂಟ್ ಸೈಡ್ ಆಗತ್ತೆ, ಇದು ಹೈಪೋಟನಸ್ ವಿಕರ್ಣ. ಅದೇನು ಚೇಂಜ್ ಆಗಲ್ಲ ನಿಮಗೆ, ಇದೆರಡು ಚೇಂಜ್ ಆಗುತ್ತೆ. ಚೇಂಜ್ ಹೆಂಗ್ ಬರ್ಕೊಬೇಕು, ನಿಮಗೆ ತೀಟಾ ಆಂಗಲ್ ಯಾವ್ದು ಕೊಟ್ಟಿರ್ತಾನೆ ಅದ್ರ ಅಪೋಸಿಟ್ ಏನಿರುತ್ತೆ ಅದನ್ನ ಅಪೋಸಿಟ್ ಸೈಡ್ ಅಭಿಮುಖ ಬಾಹು ಅಂತಾನೆ ಬರೀಬೇಕು. ಇಲ್ಲಿ ಕೊಟ್ರೆ ಇದ್ರ ಅಪೋಸಿಟ್, ಇಲ್ಲಿ ಕೊಟ್ರೆ ಇದ್ರ ಅಪೋಸಿಟ್, ಮಿಕ್ಕಿರುವಂತ ಬಾಹು ಯಾವುದು, ಪಾರ್ಶ್ವಬಾಹು ಅಂದ್ರೆ ಅಡ್ಜಸೆಂಟ್ ಸೈಡ್. ಸೊ ಇಷ್ಟನ್ನು ತಿಳ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಬರ್ತಿದ್ದೀನಿ ನೋಡಿ, ಇದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ತ್ರಿಕೋನಮಿತಿಯ ಅನುಪಾತಗಳು. ಸೈನ್ ತೀಟಾ ಅಂದ್ರೆ ಅಪೋಸಿಟ್ ಬೈ ವಿಕರ್ಣ, ಹೈಪೋಟನಸ್ ಸೈಡ್ ಬೈ ಅಪೋಸಿಟ್ ಸೈಡ್ ಬೈ ಹೈಪೋಟನಸ್. ಇದಂತೂ ತುಂಬಾ ಇಂಪಾರ್ಟೆಂಟ್ ನಿಮಗೆ ಲೆಕ್ಕ ಮಾಡ್ಲಿಕ್ಕೆ, ಓಕೆನಾ. ಕಾಸ್ ತೀಟಾ ಅಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಟ್ಯಾನ್ ತೀಟಾ ಅಂದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಕಾಟ್ ತೀಟಾ ಅಂದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು, ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್. ಕೊಸಿಕೆಂಟ್ ತೀಟಾ ಅಂದ್ರೆ ವಿಕರ್ಣ ಬೈ ಅಭಿಮುಖ ಬಾಹು, ಹೈಪೋಟನಸ್ ಬೈ ಅಪೋಸಿಟ್ ಸೈಡ್. ಸಿಕೆಂಟ್ ತೀಟಾ ಅಂದ್ರೆ ವಿಕರ್ಣ ಬೈ ಪಾರ್ಶ್ವಬಾಹು, ಹೈಪೋಟನಸ್ ಬೈ ಅಡ್ಜಸೆಂಟ್ ಸೈಡ್. ಓಕೆನಾ, ನಾನು ಹೇಳಿದ್ದೀನಿ ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ, ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ, ಅಂಡ್ ಇಲ್ಲಿ ವಿಕರ್ಣ ಅಂದ್ರೆ ಹೈಪೋಟನಸ್ ಯಾವ್ದಾಗತ್ತೆ, ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣ. ಸೊ ಈ ಚಿತ್ರದಲ್ಲಿ ನೋಡ್ಕೊಳ್ಳಿ, ಆಂಗಲ್ ಯಾವ್ದು ಕೊಟ್ಟಿರ್ತಾನೆ ಅದ್ರ ಅಪೋಸಿಟ್ ಯಾವ್ದಿರುತ್ತೆ ಅದನ್ನೇ ಏನು ಒಂದು ಅಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು. ಇನ್ ಮಿಕ್ಕಿರುವಂತದ್ದು ಏನು, ಪಾರ್ಶ್ವಬಾಹು. ಯಾವ್ದು ತೀಟ ಯಾವ್ದು ಒಂದು ಸ್ಟ್ರೈಟ್ ಲೈನ್ ಇರುತ್ತೆ ಅದನ್ನ ಪಾರ್ಶ್ವಬಾಹು ಅಂತ ಕರಿತೀವಿ. ಇನ್ ಮಿಕ್ಕಿರುವಂತದ್ದು ಒಂದು ಲೈನ್ ಇರುತ್ತೆ ಅದನ್ನ ಹೈಪೋಟನಸ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ನಾವು ಈ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಈ ಪೈಥಾಗರಸ್ ಪ್ರಮೇಯನ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಈಗ ಒಂದು ಉದಾಹರಣೆ ಬರಿತೀನಿ. ಉದಾಹರಣೆಯಲ್ಲಿ ನಿಮಗೆ ಪೈಥಾಗರಸ್ ಪ್ರಮೇಯನ ಯಾವ ತರ ಬರ್ಕೊಳ್ಳೋದು, ಈ ಇಷ್ಟನ್ನು ಯಾವ ತರ ಸಾಲ್ವ್ ಮಾಡೋದು, ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿ ಈಗ ಹೇಳ್ತಾ ಹೋಗ್ತೀನಿ, ಓಕೆನಾ.